ನಮಸ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಮೇಲುಕೋಟೆಗೆ ಕನ್ನ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ನಾನು ಈಗ ಈ ಚರ್ಚೆಯ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಸರ್ಕಾರದ ಮುಂದೆ ಇರುವಂತಹ ಸವಾಲುಗಳನ್ನು, ಜೊತೆಗೆ ಆ ದೇವಸ್ಥಾನದ ಆಭರಣಗಳನ್ನು ರಕ್ಷಣೆ ಮಾಡುವತ್ತ ಯಾವ ರೀತಿ ಮುಂದಾಗಬೇಕು, ಬೇರೆ ಏನಾದರೂ ಹೊಸ ರೀತಿಯ ವಿಧಾನಗಳನ್ನು ಆ ದೇವಸ್ಥಾನದ ಆಭರಣಗಳ ರಕ್ಷಣೆಗೆ ತರೋಕ್ಕೆ ಸಾಧ್ಯವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಳಕನ್ನು ಹರಿಸುವಂಥ ಪ್ರಯತ್ನ ಮಾಡೋಣ. ರಮೇಶ್ ಶರ್ಮಾ ಅವರೇ, ಈಗ ಮುಂದೆ ಏನು ಮಾಡಬೇಕು ಅಂತೀರಿ? ಸರ್ಕಾರದ ಸವಾಲುಗಳ ಬಗ್ಗೆ ಅವಾಗಲೇ ಮಾತನಾಡ್ತಾ ಇದ್ವಿ ನಾವು. ಈ ಆಭರಣಗಳಿಗೆ ಸಂಬಂಧಪಟ್ಟಂತೆ CCTV ಬಗ್ಗೆ ಅವಾಗಲೇ ಶ್ರೀನಿವಾಸನ್ ಅವರು ಹೇಳ್ತಾ ಇದ್ರು. ಅದಕ್ಕೇನಾದ್ರು ಇನ್ಶೂರೆನ್ಸ್ ಮಾಡಿಸೋಕೆ ಸಾಧ್ಯನಾ ಆಭರಣಗಳಿಗೆ? ಇಲ್ಲ, ಅದನ್ನ ನಾವು ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಮುಜರಾಯಿ ಅಲ್ಲಿನ ಒಂದು ಇದಿರುತ್ತೆ, ಅದ್ರ ಪ್ರಕಾರವಾಗಿ ಅದನ್ನ ಅಧಿಕಾರಿಗಳು ಮಾತ್ರ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ ಹೊರತು ನಾವೇನು ಹೇಳಿದ್ವಿ. ನಾವು ಹೇಳೋದೇನಂದ್ರೆ ಭಗವಂತನಿಗೆ ಏನು ಒಡವೆ ಇನ್ಶೂರೆನ್ಸ್ ಮಾಡಿಸಿದ್ರು ಅಷ್ಟು ಅನರ್ಘ್ಯವಾದಂತ ಆಭರಣ ವಾಪಸ್ ಸಿಗಲ್ವಲ್ಲ. ಅದು ಸರಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಕೊಟ್ಟಂತದನ್ನ ಸರಿಯಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ. ಅದನ್ನ ಸರಿಯಾಗಿ ಉಳಿಸ್ಬೇಕು. ಆಯ್ತಾ? ಈ ರೀತಿಯಾಗಿ ಆಗದಿರ ಇದು ಇವ್ರಿಗೆ ಒಂದು ಕೊಡೋ ಅಂತ ಒಂದು ಶಿಕ್ಷೆ ಏನಿರುತ್ತೆ, ಮಾಡಿರುವಂತ ತಪ್ಪಿಗೆ ಒಂದು ಶಿಕ್ಷೆಯನ್ನು ಕೊಟ್ಟರೆ ಇಡೀ ಕರ್ನಾಟಕದಲ್ಲೆಲ್ಲ ದೇಶಾದ್ಯಂತ ಇದು ಒಂದು ಮಾದರಿಯಾಗಿರ್ಬೇಕು. ಯಾವ ಅರ್ಚಕ ಕೂಡ ಇಂಥ ತಪ್ಪನ್ನು ಮಾಡಬಾರ್ದು. ಈ ರೀತಿಯಾದಂಥ ಪ್ರಕರಣ ನಮ್ಮ ಸಂಘಟನೆ ತೆಗೆದುಕೊಂಡಿರೋದಕ್ಕೆ ಇವತ್ತು ನಮ್ಮ ಸಂಘಟನೆ ಎಲ್ಲರೂ ಕೂಡ ಆಗಿರ್ಬೋದು ಒಂದು ಪಟ್ಟ ಏನಪ್ಪಾ ಅಂದ್ರೆ ಅರ್ಚಕರ ವಿರೋಧಿ ಅಂತ ಹೇಳಿ ಒಂದು ಪಟ್ಟವನ್ನು ಕೊಡ್ತಾರೆ. ನಾವು ಯಾವತ್ತೂ ಕೂಡ ಯಾರ ವಿರೋಧನೂ ಅಲ್ಲ. ಎಲ್ಲಿ ಒಂದು ಧರ್ಮದ ದಾರಿಯಲ್ಲಿ ನಡೆದಿರಿ, ಎಲ್ಲಿ ಅಧರ್ಮ ನಡೆಯುತ್ತೋ ಅಲ್ಲಿ ಒಂದು ಹೋರಾಟವನ್ನು ಮಾಡಬೇಕಾಗಿರೋದು ಅಷ್ಟೇ ನಮ್ಮ ಸಂಘಟನೆ ಒಂದು ಕರ್ತವ್ಯ ಆಗಿರುತ್ತೆ ಹೊರತು ಎಲ್ಲರೂ ಕೂಡ ಧರ್ಮದ ಪಾಲನೆಯಲ್ಲಿ ನಡಿಬೇಕು. ಧರ್ಮ ರಕ್ಷತೆ ರಕ್ಷಿತ ಅಂತ ಹೇಳ್ತೀವಿ. ಆ ಧರ್ಮದ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು ಅನ್ನೋದು ಅಷ್ಟೇ ನಮ್ಮ ಸಂಘಟನೆ ಮೂಲ ಉದ್ದೇಶ. ಹಾಗಾಗಿ ನಾವು ಧರ್ಮ ಸಂರಕ್ಷಣಾ ವೇದಿಕೆ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಬಿಟ್ರೆ ಯಾವುದೋ ಕುಟುಂಬ ದ್ವೇಷನೋ ಇಲ್ಲ ಇನ್ಯಾರ ಮೇಲೆ ಒಬ್ಬರನ್ನ ಟಾರ್ಗೆಟ್ ಆಗಿ ಮಾಡುವಂಥದ್ದು ಅಲ್ವೇ ಅಲ್ಲ. ಇದನ್ನ ವಿಜಯ್ ಕುಮಾರ್ ಅವರೇ, ನೀವೇನು ಹೇಳ್ತೀರಿ ಕೊನೆಯದಾಗಿ? ಇದು ಈಗ ಏನು ನಡೀತಾ ಇದೆ ಇದ್ರ ಸಂಬಂಧಪಟ್ಟಂಗೆ ಇದನ್ನ ಹೆಚ್ಚಿನ ತನಿಖೆಗೆ ಒಳಪಡಿಸಿ ಆದಷ್ಟು ಬೇಗ ದೇವಸ್ಥಾನದ ಒಡವೆಗಳು ಸಂಪೂರ್ಣವಾಗಿ ಎಲ್ಲ ವ್ಯವಸ್ಥಿತವಾಗಿ ದೇವಸ್ಥಾನಕ್ಕೆ ಬರಬೇಕು. ಜೊತೆಗೆ ಏನು ಮಾಡಿದ್ದಾರೆ ತಪ್ಪನ್ನ, ಆ ತಪ್ಪನ್ನ ತಿದ್ದುಕೊಂಡು ಮುಂದೆ ಯಾವುದೇ ತಪ್ಪು ಆಗದಂಗೆ, ಯಾಕೆಂದ್ರೆ ನೀತಿ ಹೇಳುವಂಥವ್ರೆ ಈ ತರ ಮಾಡಿದಾಗ ಇನ್ನು ಮುಂದೆ ಜನಗಳು ಯಾವ ತರ ಅವರು ಯೋಚನೆ ಮಾಡ್ತಾರೆ ಅದ್ರ ಪ್ರಕಾರ ತುಳಿತಿದ್ದಾರೆ ಜನ ಅಂತೀರಿ. ಓಕೆ, ಆಲ್ ರೈಟ್ ಸರ್. ಶ್ರೀನಿವಾಸನ್ ಅವರು, ಯಾವಾಗ CM ನ ಮೀಟ್ ಮಾಡ್ತೀರಿ ನೀವು? ಅಲ್ಲ, ಖಂಡಿತವಾಗ್ಲು ಈ ಪ್ರಕರಣ ಇವರು ಜಿಲ್ಲಾಧಿಕಾರಿಗಳು 21ನೇ ತಾರೀಕು ಎಲೆಕ್ಷನ್ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಅದರ ತತ್ಕ್ಷಣ ಏನ್ ಕ್ರಮ ತಗೋತಾರೆ ಅಂತ ಹೇಳಿ ನಾವು ನೋಡ್ಬಿಟ್ಟು ಆನಂತರ CM ಅನ್ನ ಭೇಟಿ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಇನ್ಶೂರ್ ಮಾಡಬೇಕು ಅನ್ನೋದು ಹೇಳಿದ್ರಿ. ಖಂಡಿತವಾಗ್ಲೂ ಇನ್ಶೂರ್ ಮಾಡಲೇಬೇಕು. ಯಾಕೆ ಅಂತ ಕೇಳಿದ್ರೆ ಒಂದು ಆಭರಣ 100 ಜನ ನೋಡಿದ್ರೆ ಇಂಥ ಆಭರಣಕ್ಕೆ ಇದು ಇರುತ್ತೆ ಅನ್ನೋ ಜವಾಬ್ದಾರಿ ಇರುತ್ತೆ. ಇಲ್ಲ ಅಂದ್ರೆ ಒಬ್ಬನ್ ನೋಡಿಲ್ಲ ಅಂತ ಹೇಳಿದ್ರೆ ಇನ್ಶೂರೇ ಬೇಡ ಅಂತ ಹೇಳಿದ್ರೆ ನಾವ್ ಹೇಳಕ್ಕಾಗಲ್ಲ ಅಂತ ಹೇಳಿದ್ರೆ ನಾವ್ ಅದ್ರ ಬಗ್ಗೆ ಒತ್ತಾಯ ಮಾಡೋದೇ ತಪ್ಪು ಅನ್ಸ ಮಟ್ಟಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಅದು ಬರಬಾರ್ದು. ಜೊತೆಗೆ ಈ ವರದರಾಜ ಭಟ್ರು ಇವತ್ತು ಇನ್ನೊಂದು ವ್ಯವಸ್ಥೆಯನ್ನು ತಗೊಂಡ್ ಬಂದಿದ್ದಾರೆ. ಕೋರ್ಟ್ ಇಂದ ಯಾವುದೋ ಒಂದು ಆದೇಶ ಮಾಡಿದ್ರೆ ನೀವು ಒಳಗ್ ಬರಬಾರ್ದು ಅಂತ ಹೇಳಿದ್ರೆ ಅದನ್ನೇನೋ ಒಂದು ಕುತಂತ್ರ ಮಾಡಿ ಇನ್ನೊಂದು ಜಿಲ್ಲಾಧಿಕಾರಿಗಳಿಂದ ಒಳಗ್ ಬಂದು ಈ ಆಭರಣಗಳನ್ನೆಲ್ಲ ಒಳಗ್ ಸೇರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಕುಟುಂಬವನ್ನ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬಾರದು. ಕಾರಣ ಅಂದ್ರೆ ಕೋರ್ಟೇ ಹೇಳಿದೆ, ಅದು ಅವ್ರು ಬನ್ನಿ ಅಂತ ಹೇಳಿದ್ರೆ ಬರ್ಬೋದಾಗಿತ್ತು, ಆದ್ರೆ ಕೋರ್ಟೇ ಬೇಡ ಅಂತ ಹೇಳಿದೆ. ನರಸರಾಜ್ ಭಟ್ರ ಹುದ್ದೆಯ ಒಂದು ಏನಿದೆ ಅದರ ಮುಂದೆ ಕಾರ್ಯ ಏನ್ ಮಾಡಬೇಕು ಅದನ್ನ ಹೊರತುಪಡಿಸಿ ಯಾವ್ದಾರು ಈ ಹುದ್ದೆ ಇದ್ರೆ ಕೊಡಿ ಅಂತ ಹೇಳಿದ್ದಾರೆ. ಅಂತ ಸಂದರ್ಭದಲ್ಲಿ ಅಂತಹ ಒಂದು ಒಳಗ್ ಬಂದು ಯಾವುದೋ ಒಂದು ಆಭರಣ ಸೇರಿಸಬಾರದು ಅನ್ನೋದು ಅಷ್ಟೇ ನಮ್ಮ ನನ್ನ ಮಾತು. ಏನಂತ ಕುರಿ ಕಾಯೋದಕ್ಕೆ ತೋಳನ್ನು ಬಿಟ್ಟ ಹಾಗೆ ಆಗಿದೆ ಇಲ್ಲಿ ನಮ್ಮ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ ಕೇಂದ್ರ ಸ್ಥಾನದಲ್ಲಿ ವಾಸ ಇಲ್ಲ, ಆಯ್ತಾ? ಹುದ್ದೆಯಲ್ಲಿ ಪ್ರಮುಖ ಹುದ್ದೆಯಲ್ಲಿ ಅರ್ಚಕ ಹುದ್ದೆಯಲ್ಲಿ ಇರ್ಬೇಕಾದಂತ ನರಸರಾಜ ಭಟ್ರು ಅರ್ಚಕ ಹುದ್ದೆ ಒಬ್ಬ ಮಾಡ್ದೇನೆ ಅವ್ರ ಮನೆಯವರೆಲ್ಲ ಮಾಡ್ತಾ ಇದ್ದಾರೆ. ಇದೆರಡನೇ ತಪ್ಪು. ಮತ್ತೆ ಅಲ್ಲಿ ಊಟದ ತೊಂದರೆ ಇದೆ, ವಸತಿ ತೊಂದರೆ ಇದೆ. ಇದಕ್ಕೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸುಮಾರು 18 ತೋಟಗಳಿದೆ. ಇದೆಲ್ಲ ವಶಪಡಿಸಿಕೊಂಡು ಬರುವಂತ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಿ. ಇದು ಏನಿದೆ ಇವಾಗ ಮಂಡ್ಯ ವಜ್ರಾಂಗಿ ಆಭರಣದ ತನಿಖೆನ ಮಂಡ್ಯ ಜಿಲ್ಲೆ DCIB ಇನ್ಸ್ಪೆಕ್ಟರ್ಗೆ ವಹಿಸ್ಕೊಟ್ಟಿದ್ದಾರೆ, ಚಂದ್ರಶೇಖರ್ ಅವ್ರಿಗೆ. ಅವರು ಇನ್ನೂ ಕೈ ಕಟ್ಕೊಂಡು ಕೂತಿದಾರ ಏನೋ ಗೊತ್ತಿಲ್ಲ ನಮ್ಗೆ. ಇದ್ರ ಬಗ್ಗೆ ಯಾವುದೇ ರೀತಿ ತನಿಖೆ ಮುಂದುವರೆದಿಲ್ಲ. ತಕ್ಷಣ ತನಿಖೆಯನ್ನು ಚುರುಕುಗೊಳಿಸಬೇಕು, ಅವ್ರನ್ನ ಇಡೀ ಫ್ಯಾಮಿಲಿನ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ಳೋಣ. ಆ ಕೆಲಸ ಸರ್ಕಾರದ ವತಿಯಿಂದ ಆಗುತ್ತಾ ಇಲ್ವಾ ನಾವು ಕೂಡ ಕಾದು ನೋಡ್ಬೇಕಾಗತ್ತೆ. ನೀವು ಕೂಡ ನಿಮ್ಮ ವೇದಿಕೆಯಿಂದ ಹೋರಾಟದ ಹಾದಿಯನ್ನ ತುಳಿತೀನಿ ಅಂತ ಹೇಳಿದ್ದೀರಿ. ನಿಮ್ಮ ಭರವಸೆಗಳನ್ನು ನೀವು ಕೂಡ ಈಡೇರಿಸಿಕೊಳ್ತೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಧನ್ಯವಾದ ರಮೇಶ್ ಶರ್ಮಾ ಅವರೇ, ಮತ್ತೆ ವಿಜಯ್ ಕುಮಾರ್ ಮತ್ತು ಶ್ರೀನಿವಾಸನ್ ಅವರೇ, ಹಾಗೆ ಚಂದ್ರಶೇಖರ್ ಅವರೇ. ಇಲ್ಲಿ ವೀಕ್ಷಕರೇ, ಒಂದು ವಿಚಾರ ಏನು ಅಂತಂದ್ರೆ, ಭಕ್ತರಾದಂಥವರು ಏನು ಮಾಡ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಆ ದೇವರು ಅಲ್ಲಿ ನಿಜವಾಗ್ಲೂ ನೆಲೆಸಿದ್ದಾನೆ ಅಂತ ಪೂಜೆಯನ್ನು ಮಾಡ್ತಾರೆ. ಆದರೆ ಅರ್ಚಕರಾದಂಥವರು ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥವರು ದೇವರು ಇದ್ದಾನೆ ಅಂತ ನಂಬ್ತಾರ ಇಲ್ವೋ ಗೊತ್ತಿಲ್ಲ. ಅಯ್ಯೋ ಕಲ್ಲಿನ ವಿಗ್ರಹ ಏನು ಮಾಡ್ತಾನೆ ಅಂತ ಈ ರೀತಿ ಅಧರ್ಮದ ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ.
ನಿಜಕ್ಕೂ ಇದು ದುರಂತವಾದದ್ದು ಕೂಡ ಹೌದು. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅಂತ ಭಾವಿಸ್ತೇವೆ. ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಆಶಯದೊಂದಿಗೆ ಇವತ್ತಿನ ಚರ್ಚೆ ನಾನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.